ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಸಾಗರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಮಸಾಗರ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಆನೇಕಲ್ ಬಿಜೆಪಿ ಮಂಡಳದ ಕಾರ್ಯದರ್ಶಿ ರಾಮಸಾಗರ ಶಶಿಧರ್ ರೆಡ್ಡಿರವರು ಉಚಿತವಾಗಿ ಟ್ರ್ಯಾಕ್ ಸೂಟ್ ಅನ್ನು ವಿತರಣೆ ಮಾಡಿದರು. ಹಾಗೆಯೇ ಶಾಂತಕುಮಾರ್ ಅವರು ಮಕ್ಕಳಿಗೆ ಜಾಮೆಟ್ರಿ ಬಾಕ್ಸ್ ವಿತರಣೆ ಮಾಡಿದರು. ಹಾಗೆಯೇ ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ರಾಮಸಾಗರ ಗ್ರಾಮದ ಹಿರಿಯರಾದ ರಮೇಶ್ ರೆಡ್ಡಿ, ನಾರಾಯಣ ರೆಡ್ಡಿ, ಗೋಪಾಲ ರೆಡ್ಡಿ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಸೋಮಶೇಖರ್, ಚಂದಾಪುರ ಪುರಸಭೆ ಸದಸ್ಯರಾದ ಸೌಮ್ಯ ಸುಧಾಕರ್ ರೆಡ್ಡಿ, ಸಮಾಜ ಸೇವಕರಾದ ವಿನಯ್, ಮುನಿರಾಜು, ಕಾಂಗ್ರೆಸ್ ಮುಖಂಡರಾದ ಆನಂದ್ ರೆಡ್ಡಿ ಮತ್ತು ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ತುಂಬಾ ವಿಜೃಂಭಣೆಯಿಂದ 79ನೇ ಸ್ವಾತಂತ್ರ್ಯ ಮುಗಿಸಿ 80ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಿದಂತ ತಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಶಾಲೆ ಇಷ್ಟೊಂದು ಅಭಿವೃದ್ಧಿ ಹೊಂದೋದಕ್ಕೆ ತಮ್ಮೆಲ್ಲರ ಸಹಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೀಗೆ ಇರಲಿ ಅಂತ ಹೇಳಿ ಸರ್ಕಾರಿ ಶಾಲೆ ಉಳಿಸೋದು ನಿಟ್ಟಿನಿಂದ ತಮ್ಮೆಲ್ಲರ ಒಂದು ಸಹಕಾರ ಅತ್ಯಂತ ಅಮೂಲ್ಯವಾಗಿದೆ. ಒಂದೆರಡೇ ಮಾತು ಹೇಳಿ ನಾನು ಮುಗಿಸ್ಕೊಡ್ತೀನಿ. ಸರ್ಕಾರಿ ಶಾಲೆಗಳು ಅಂತಂದ್ರೆ ಮೂಗು ಮುರಿಯುವಂತ ಕಾಲದಲ್ಲಿ ಈ ಮಕ್ಕಳು ನೋಡ್ತಾ ಇದ್ದ ತುಂಬಾ ಸಂತೋಷ ಆಗ್ತಾ ಇದೆ. ಸರ್ಕಾರಕ್ಕೆ ನಾವೊಂದು ಆಗ್ರಹ ಮಾಡೋದೇನಂತಂದ್ರೆ, ಪೋಷಕರು ದಯವಿಟ್ಟು ಈ ಶಾಲೆ ಕನ್ನಡ ಎಸ್ಪೆಷಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಯಾವ ರೀತಿ ಅವನತಿ ಯೋಜನೆಗೆ ತಗೊಂಡೋಗ್ತಾ ಇದೆ ಸರ್ಕಾರ ಅಂತ ಹೇಳಿ ತಮಗೆಲ್ಲ ಒಂದೇ ಕಿವಿ ಮಾತು. ಈಗಾಗಲೇ ನಮ್ಮ ಸರ್ಕಾರಿ ಶಾಲೆಗಳ ಬಯೋಮೆಟ್ರಿಕ್ ಬಂದಿದೆ ಹಾಗೂ ಫೇಸ್ ರೆಕಗ್ನೈಸೇಷನ್ ಹಾಜರಾತಿ ಬಂದಿದೆ. ಇದಕ್ಕೆ ಯಾವ ರೀತಿ ತಗೊಂಡೋಗ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೇಸ್ ರೆಕಗ್ನೈಸೇಷನ್ ಆದ್ರೆ ಶಾಲೆಗೆ ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಅಂತ ಹೇಳಿ ಡಾಟಾ ಕಲೆಕ್ಟ್ ಮಾಡ್ತಾರೆ. ಆ ಡಾಟಾ ಕಲೆಕ್ಟ್ ಮಾಡಿ ಇಟ್ಕೊಂಡು ನಮ್ಮ ಶಾಲೆಗಳನ್ನ ಮುಚ್ಚೋದಕ್ಕೆ ತುಂಬಾ ವೇಗವಾಗಿ ಸರ್ಕಾರ ಮುಂದೂಡ್ತಾ ಇದೆ. ದಯವಿಟ್ಟು ಅದನ್ನು ಮನಗೊಂಡು ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಹಾಗೂ ಕಾನ್ವೆಂಟ್ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನ ದಯವಿಟ್ಟು ಮನಪರಿವರ್ತಿಸಿ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ದಯವಿಟ್ಟು ಸರ್ಕಾರಿ ಶಾಲೆ ನೋಡಿದ್ರೆ ನಮ್ಮ ಈ ದೇಶದಲ್ಲಿ ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗ್ಬೋದು, ರಾಷ್ಟ್ರಪತಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು ಎಲ್ಲರೂ ಸರ್ಕಾರಿ ಶಾಲೆಗೆ ಓದಿದೆ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಹಾಗೂ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ IAS IPS ಆಗಿರ್ತಕ್ಕಂಥ ಎಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಓದಿದೆ ಒಂದು ಉನ್ನತ ಮಟ್ಟಕ್ಕೆ ಇರ್ತಾರೆ. ದಯವಿಟ್ಟು ಅದನ್ನು ಮನಗೊಂಡು ತಾವೆಲ್ಲರೂ ಸರ್ಕಾರಿ ಶಾಲೆ ಅಂತ ಹೇಳಿ ನೋಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಬೆಳೆಸೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕಾಗ್ತದೆ. ಮಕ್ಕಳು ಅಷ್ಟೇ ತುಂಬಾ ಹಾರ್ಡ್ ವರ್ಕ್ ಮಾಡಿ ನಮ್ಮ ಶಾಲೆ ಸರ್ ಹೇಳ್ತಾ ಇರ್ತಾರೆ, ವಿವೇಕಾನಂದ ಶಾಲೆಯಲ್ಲಿ ನಮ್ಮ ಶಾಲೆಯಿಂದ ಓದ್ತಾ ಇರ್ತಕ್ಕಂಥ ಮಕ್ಕಳೇ ತುಂಬಾ ಓದೋದ್ರಲ್ಲಿ ಮುಚ್ಚುಮನೆ ಇರ್ತಾರೆ. ಅದಕ್ಕೆ ಸಾಕ್ಷಿಗಳು ನಮ್ಮ ಶಿಕ್ಷಕರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಪೋಷಕರನ್ನ ಅವರ ಜೊತೆ ಬೆರೆತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ತಮ್ಮೆಲ್ಲರೂ ಸಹಕಾರ ಕೊಡ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನನಗೆ 2 ಮಾತುಗಳನ್ನು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನಿಸುತ್ತಾ ಜೈ ಹಿಂದ್, ಜೈ ಭಾರತ್. ಉದ್ದೇಶ ಇರುತ್ತೆ. ಸಾಮಾನ್ಯವಾಗಿ ಇಲ್ಲಿ ಇರ್ತಕ್ಕಂಥವ್ರನ್ನ ಇಲ್ಲಿ ಇದೇ ಸ್ಕೂಲಲ್ಲಿ ಓದಿದಂಥವ್ರು. ಹಳೆಯ ಕಟ್ಟಡ, ಹೆಂಚಿನ ಕಟ್ಟಡ, ಈ ಕಟ್ಟಡದ ಒಳಗೆ ನಾವೆಲ್ಲ ಶಿಕ್ಷಣವನ್ನು ಪಡೆದಿದ್ದು 1967ರಲ್ಲಿ ನಾನು 1ನೇ ಕ್ಲಾಸ್, 75ರಲ್ಲಿ 7ನೇ ಕ್ಲಾಸ್.
ನಂತರ ಪ್ರೌಢ ಶಿಕ್ಷಣ ಚಂದ್ರಾಪುರ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ನಮಗೆಲ್ಲ ಇದು ಮೂಲ. ನಮ್ಮ ಗುರುಗಳು ನೆನಪಿರ್ತಾರೆ. ಶ್ರೀಮತಿ ಶಂಕರಮ್ಮ ಮೇಡಮು, ಚಿಕ್ಕಣ್ಣಯ್ಯ ಮಾಸ್ಟ್ರು, ಯಲ್ಲಪ್ಪ ಮಾಸ್ಟ್ರು, ಮುನಿಸ್ವಾಮಯ್ಯ ಮಾಸ್ಟ್ರು, ನಾಗರಾಜ್ ಮಾಸ್ಟ್ರು, ಕೆಂಪಕಲ್ಲಯ್ಯ ಮಾಸ್ಟ್ರು, ಇವರೆಲ್ಲ ನಾವು ಇಲ್ಲಿ ಕಲಿಯುವಾಗ ನಮ್ಮ ಊರಿನ ಮಕ್ಕಳೇ ಮಾತ್ರ ಅಲ್ಲ, ಸಂಪಿಗೆ ನಗರ ಭಟ್ಟಪಾಳ್ಯ, ಹಿಂಗೇನ ಅಗ್ರಹಾರ, ಲಕ್ಷ್ಮೀ ಸಾಗರ, ಈರಲಿಗೆ ಎಲ್ಲ ಊರುಗಳಿಂದ ವಿದ್ಯಾರ್ಥಿಗಳು ನಮ್ಮೂರಿಗೆ ಬಂದು ಆಗ 7ನೇ ಕ್ಲಾಸ್ ನಮ್ಮೂರಲ್ಲಿತ್ತು, ಈಗಲೂ ಇದೆ. ಅದನ್ನು ನಮ್ಮ ಶಿಕ್ಷಕರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ, ಸಂತೋಷ. ಹಾಗಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ನಿಮಗೆ ನನ್ನ ಭಾಷಣ ಅರ್ಥ ಆಗದೇ ಇರಬಹುದು. ಪೋಷಕವೃಂದದವರು ಇದ್ದೀರಿ. ಸ್ವತಂತ್ರವನ್ನು ನಾವು ಪಡೆದಿದ್ದೇವೆ. 1947 ಆಗಸ್ಟ್ 15ರಂದು ನಾವು ಸ್ವತಂತ್ರವನ್ನು ಪಡೆದ್ವಿ. 80 ವರ್ಷಗಳಾಗಿದೆ. ಇವತ್ತು ನಾವು ನಮ್ಮ ನೆಲ, ಜಲ, ಗಡಿ ಇವೆಲ್ಲವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಏಕತೆ, ಸಮಾನತೆಯನ್ನು ತಂದಂತಹ ಮಹಾನ್ ಪುರುಷರನ್ನ, ಗಣ್ಯರನ್ನ ನಾವು ನೆನಪು ಮಾಡಿಕೊಳ್ಬೇಕಾದಂತಹ ಸಂದರ್ಭ. ಅದರಲ್ಲಿ ಉಗ್ರಗಾಮಿಗಳು, ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವರು, ಬಹುಶಃ ಗೊತ್ತಿರುವುದು ಪುಸ್ತಕದಲ್ಲಿ, ಇತಿಹಾಸ ಪುಸ್ತಕದಲ್ಲಿ ನಮಗೆ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಹಾಗೆಯೇ ಬಹಳಷ್ಟು ಲಾಲ್ ಪಾಲ್ ಪಾಲ್ ಎಂಬತಕ್ಕಂಥ 3 ಮಹನೀಯರುಗಳು ಹೋರಾಟಕ್ಕೆ ನುಗ್ಗಿದ್ರು. ಒಂದು ಪಂಜಾಬ್, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಇಂತಹ ಭಾಗಗಳಲ್ಲಿ ಅನೇಕ ಯುವ ಪೀಳಿಗೆ, ಭಗತ್ ಸಿಂಗ್ ಅಂತಂದವರು, ವೀರ ಸಾವರ್ಕರ್ ಅವರು, ಹಾಗೆಯೇ ಕೊನೆಯ ಭಾಗದಲ್ಲಿ ಅಹಿಂಸಾ ಮಾರ್ಗದಿಂದ ಸ್ವತಂತ್ರವನ್ನು ಗಳಿಸ್ಕೊಳ್ಳೋದಕ್ಕೆ ಮಹಾತ್ಮ ಗಾಂಧೀಜಿಯವರು, ಅವರ ಫೋಟೋನು ಇದೆ. ಅನೇಕ ಚಳುವಳಿಗಳಲ್ಲಿ ಹೋರಾಟ ಮಾಡಿದ್ರು, ಗಾಯಾಳುಗಳಾದರು, ಸೆರೆಮನೆ ಸೇರಿದ್ರು, ಸ್ವತಂತ್ರವನ್ನು ಪಡೆದ್ವಿ. 200 ವರ್ಷಗಳ ಆಳ್ವಿಕೆಯ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನಾವು ನಮ್ಮ ಭಾರತೀಯರು ಹೇಗೆ ಬದುಕುತ್ತಿದ್ವಿ, ಆಗ ಹೀಗೆ ಬದುಕ್ತಾ ಇದ್ವಿ. ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೆ 200 ವರ್ಷಗಳ ಕಾಯಬೇಕಾಯಿತು. ಇವತ್ತು ನಾವು ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಆಚರಣೆ ಮಾಡ್ತೀವಿ, ಆಚರಿಸ್ತೀವಿ, ಏರಿಸ್ತೀವಿ, ಧ್ವಜಾರೋಹಣ ಮಾಡ್ತೀವಿ. ನಮಗೆ ಹೆಮ್ಮೆ. ಈ ದೇಶದ ಮಹನೀಯರ ಸಾಧನೆ, ಅವರ ಕೊಡುಗೆ. ಇವತ್ತು ದೇಶದ ಗಡಿ ಭಾಗವನ್ನು ನಮ್ಮ ಸೈನಿಕರು ಕಾಯ್ತಾರೆ. ನಮ್ಮಲ್ಲಿ ಭೂಸೇನೆ ಇದೆ, ವಾಯುಸೇನೆ ಇದೆ, ನೌಕಾಸೇನೆ ಇದೆ. ಇದಲ್ಲದೆ ದೇಶದ ರಕ್ಷಣೆಗೆ ಎಲ್ಲ ರೀತಿಯ ಸಜ್ಜು ಸಲಕರಣೆಗಳು ನಮ್ಮ ದೇಶದಲ್ಲಿ ಹೊಂದಿದೆ. ಭಾರತ ಒಂದು ಬಲಿಷ್ಠ ರಾಷ್ಟ್ರ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯಲ್ಲಿ ಹೆಸರನ್ನು ಪಡೆದಿದೆ. ಇದಕ್ಕೆಲ್ಲ ನಮ್ಮ ಸರ್ಕಾರಗಳು ಕೊಡ್ತಕ್ಕಂತಹ, ಜನರಿಗೆ ನೀಡ್ತಕ್ಕಂಥ ಎಲ್ಲ ಸೌಕರ್ಯಗಳು, ದೇಶ ಪ್ರೇಮ ತುಂಬತಕ್ಕಂತಹ ಜನ. ಹೀಗಾಗಿ ನಮ್ಮ ಭಾರತ ಉತ್ತಮವಾದಂತಹ ಉತ್ತುಂಗ ಶಿಖರಕ್ಕೆ ಏರ್ತಾ ಇದೆ. ಇವತ್ತು ಗಮನಿಸಬಹುದು, 148 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ಈ ದೇಶ. ಅವರೆಲ್ಲರೂ ಆಹಾರ ಇದೆ, ವಸತಿ ಇದೆ, ಶಿಕ್ಷಣ ಇದೆ, ಉದ್ಯೋಗ ಇದೆ. ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣ ತೆತ್ತು ನಮ್ಮ ದೇಶದ ವಿಸ್ತೀರ್ಣತೆಯಿಂದ 32,87,263 ಚದರ ಕಿಲೋಮೀಟರ್ ವ್ಯಾಪ್ತಿಯ ಈ ಭಾಗ ಭಾರತೀಯರದು.
ಜಮ್ಮು ಕಾಶ್ಮೀರದ ಭಾಗದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ, ಗುಜರಾತಿಂದ ಹಿಡಿದು ಪಶ್ಚಿಮ ಬಂಗಾಳದವರೆಗೂ ಉದ್ದಗಲಕ್ಕೂ ನಮ್ಮ ದೇಶ ಹರಡಿದೆ. ಅಂದರೆ ಪ್ರತಿಯೊಬ್ಬರು ಜಾತ್ಯತೀತ ರಾಷ್ಟ್ರವಾಗಿ ನಾವು ಯಾವುದೇ ಭೇದ ಭಾವವಿಲ್ಲದೆ, ಜಾತಿ ಧರ್ಮವಿಲ್ಲದೆ ನಮ್ಮ ನೆಲ ಜಲ ಗಡಿಯನ್ನು ರಕ್ಷಣೆ ಮಾಡ್ಕೊಳ್ತಾ ಇದ್ದೀವಿ. ಮಕ್ಕಳೇ, ನೀವೆಲ್ಲ ವಿದ್ಯಾವಂತರಾಗಬೇಕು, ದೇಶ ಕಟ್ಟಬೇಕು, ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನ ಕೀರ್ತಿನ ತರಬೇಕು. ತಂದೆ ತಾಯಿ ಕೀರ್ತಿ ತರುವುದರ ಜೊತೆಗೆ ನಮ್ಮ ದೇಶ ಪ್ರೇಮವನ್ನು ನೀವು ಬೆಳೆಸ್ಕೊಳ್ಬೇಕು. ನಮ್ಮಂತೂ ತುಂಬ ಹೆಮ್ಮೆ ಇದೆ. ಒಂದೊಂದು ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆ ಸೇವೆ ನಮಗೆ ತೃಪ್ತಿಯನ್ನು ತಂದಿರ್ತಕ್ಕಂಥದ್ದು. ಹಾಗೆಯೇ ಪೋಷಕ ವರ್ಗದವರು ಕೂಡ ಇಲ್ಲಿ ಸಾಕಷ್ಟು ಮಂದಿ ಬಂದಿದ್ದೀರಿ. ನಿಮ್ಮ ಮಕ್ಕಳ ಭವಿಷ್ಯದ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಿ. ಅವರನ್ನು ಬಹಳ ಪ್ರೀತಿಯಿಂದ, ಯಾಕಂದರೆ ಮಕ್ಕಳ ಮುಂದೆ ನಾವೆಷ್ಟು ಪ್ರೀತಿ ಕೊಡ್ತೀವೋ ಅಷ್ಟೊಂದು ಪ್ರೀತಿ ನಿಮ್ಮ ಉಪ್ಪಿನಹೊಳೆ ಒಂದು ಫೌಂಡೇಶನ್ ವತಿಯಿಂದ 2 ಕಂಪನಿಗಳಿಂದ ನಮ್ಮನ್ನು ಕರ್ಕೊಂಡ್ಬಂದು ಎಲ್ಲ ಶಾಲೆ ಕೊಠಡಿಗಳನ್ನ ಸುಂದರಗೊಳಿಸಿ ಮತ್ತೆ ಮೇಲ್ಛಾವಣಿಯನ್ನು ಮಾಡಿಕೊಟ್ಟು ಇವತ್ತು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆ ನಂದೀಶ್ ಅವರಿಗೂ ಸಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ಮುಂದಿನ ಸೆಪ್ಟೆಂಬರ್ 16ನೇ ತಾರೀಕು ನಮ್ಮ ಶಾಲೆಗೆ ಮತ್ತೆ ಬರ್ತಾ ಇದ್ದಾರೆ. ಏನೋ ಒಂದು ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡಬೇಕು, ಮತ್ತೆ ಬರ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಆಗ ಎಲ್ಲ ಸಹ ಪೋಷಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಜೊತೆ ಕೈ ಜೋಡಿಸಿ ಎಲ್ಲ ಅವರು ಶಿರಾಕಾಲತ್ನವರು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ವಾರದಲ್ಲಿ ಒಮ್ಮೆ ಆದರೂ ಒಂದ್ಸಾರಿ ಫೋನ್ ಮಾಡಿ, ಮೇಡಮ್ ಶಾಲೆ ಹೇಗಿದೆ, ಮಕ್ಕಳ ಪ್ರಗತಿ ಹೇಗಿದೆ, ದಾಖಲಾತಿ ಹೆಚ್ಚಾಗಿದೆ ಅಂತ ಮತ್ತೊಮ್ಮೆ ಕೇಳ್ತಾನೆ. ಹಾಗೆ OBLF ಮಕ್ಕಳು ಅಂತ ಒಂದು ಶಾಲೆ ಸಂಪಿಗೆ ನಗರದಿಂದ ಬರ್ತಾ ಇದ್ರು. ಆ ಮಕ್ಕಳನ್ನ ಕೈ ಬಿಟ್ಬಿಟ್ರು ಅವರು. ಈಗ ನಾವೇ ಒಂದು ಶಾಲೆ ವತಿಯಿಂದ ಒಂದು ಆಟೋ ಮಾಡಿ ಆ ಮಕ್ಕಳನ್ನ ಒಂದು 15 ಮಕ್ಕಳನ್ನ ಕರ್ಕೊಳ್ತಾ ಇದ್ವಿ. ಹಾಗೆ 99 ಕಾನ್ಕಾರ್ಡ್ ಮಕ್ಕಳು ಅವರು ಸಹ ಅವ್ರನ್ನೇ ಆಗಿರ್ತಕ್ಕಂಥ ಒಂದು ಟ್ಯಾಕ್ಟ್ರಿಯನ್ನ ಒಂದು ನಿಯೋಜನೆ ಮಾಡಿ ಬೆಳಗ್ಗೆ ಕರ್ಕೊಂಡು ಬಂದ್ಬಿಡೋದು, ಸಂಜೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಮಕ್ಕಳು ಈ ಶಾಲೆ ಇಲ್ಲ ಅಂದಾಗ ಈ ಶಾಲೆ ಮುಚ್ಚುವಂತ ಸ್ಥಿತಿ ಬಂದೇ ಬರುತ್ತೆ. ಬೇರೆ ಹೊರಗಡೆಯಿಂದ ಬಂದಿರ್ತಕ್ಕಂಥ ಮಕ್ಕಳ ಸಂಖ್ಯೆನೇ ಜಾಸ್ತಿ ಇರೋದು. ಹಾಗಾಗಿ ಈ ಊರಲ್ಲಿರ್ತಕ್ಕಂಥ ಎಲ್ಲ ಪೋಷಕರು ಈ ಒಂದು ಶಾಲೆಯ ಸದುಪಯೋಗನ ಪಡ್ಕೊಳ್ಳಿ. ಇದು ಭಾಷಾ ಮಾಧ್ಯಮ ಆಗಿದೆ, ಜೊತೆಗೆ ಇಂಗ್ಲಿಷ್ ಮೀಡಿಯಂ ಆಗಿರ್ತಕ್ಕಂಥ ಒಂದು ಶಾಲೆ ಆಗಿದೆ. ಎಲ್ಲರೂ ಸಹ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಅವ್ರು ಫೀಸ್ ಕೊಟ್ಟು ಓದಿಸ್ತಾರೆ. ನಮ್ಮ ಶಾಲೆಗೂ ಕೆಲವು ಮಕ್ಕಳು ಬಂದಿದ್ದಾರೆ 6ನೇ 7ನೇ ತರಗತಿಗೆ. ಆ ಮಕ್ಕಳ ಕಲಿಕೆ ನಮ್ಮ 1ನೇ ತರಗತಿ ಮಕ್ಕಳಿಗಿಂತ ಕಲಿಕೆ ಕೆಳಮಟ್ಟದಲ್ಲಿದೆ. ನೀವು ಅದನ್ನು ಗಮನಿಸಿದ್ರೆ ಸಾಕು. ನಮ್ಮ ಶಾಲೆ ಸರ್ಕಾರಿ ಶಾಲೆಗಳು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ರಾಮಸಾಗರದಲ್ಲಿ. ಈ ಸ್ವಾತಂತ್ರ್ಯ ದಿನಾಚರಣೆಗೆ ನಮ್ಮ ರಾಮಸಾಗರದಿಂದ ಎಲ್ಲ ತಂದೆ ತಾಯಿಗಳು ಹಾಗೂ ಮಕ್ಕಳು ಹಾಗೂ ಎಲ್ಲ ಬಂದು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾರೆ. ಭಾರತ ದೇಶದ ಸಾರ್ವಜನಿಕರಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ರಾಮಸಾಗರ ಸರ್ಕಾರಿ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ದೀವಿ.
ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಮ್ಮ ಊರಿನ ಎಲ್ಲ ನಾಗರಿಕ ಬಂಧುಗಳಿಗೆ ಶುಭ ಕೋರುತ್ತಾ, ನಮ್ಮ ಭಾರತದ ಕೆಂಪು ಕೋಟೆಯ ಮೇಲೆ ಇವತ್ತು 80ನೇ ಸ್ವಾತಂತ್ರ್ಯ ಧ್ವಜಾರೋಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರುತ್ತಿದೆ. ಈ ಸಂದರ್ಭದಲ್ಲಿ ಒಂದೇ ಮಾತರಂ ಎಂಬ ಗೀತೆಯನ್ನು ಹಾಡುವ ಮುಖಾಂತರ ಇವತ್ತು ದೇಶದ ಉದ್ದಗಲಕ್ಕೂ ಎಲ್ಲ ಭಾಗಗಳಲ್ಲೂ ಪ್ರಚರಿಸುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ರಾಮಸಾಗರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಭಾಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಕ್ಕಳು, ಪೋಷಕ ವರ್ಗ, ಆಡಳಿತ ಮಂಡಳಿ, STMC ಮತ್ತು ದಾನಿಗಳ ಮುಖಾಂತರ ಭಾಳ ಉತ್ತಮವಾಗಿ ನಡೆಸ್ಕೊಂಡು ಬರ್ತಾಯಿದೆ. ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೆಯೋದಕ್ಕೆ ಇಲ್ಲಿನ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಉತ್ತಮವಾಗಿ ಸಹಕಾರವನ್ನು ಕೊಟ್ಟು ಪೋಷಕ ವರ್ಗದೊಂದಿಗೆ ಸೇರಿ ಭಾಳ ಅದ್ಧೂರಿಯಾಗಿ ನಡೆದಿದೆ. ಇದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲನೇದಾಗಿ ಏವನ್ ಭಾರತೀಯರಿಗೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿರುವಂಥ ಈ ಶಾಲಾ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ತಿಳಿಸ್ತೀನಿ. ಏನಿವತ್ತು ಹಿರಿಯರು ಸಮ್ಮುಖದಲ್ಲಿ ನಾವು ಸುಮಾರು ಒಂದು 8 ವರ್ಷದಿಂದ ನಮ್ಮ ವಿವೇಕ ಸೇವಾ ಪ್ರತಿಷ್ಠಾನ ಅಂಥೇಳಿ ಒಂದು ಪ್ರತಿಷ್ಠಾನ ಮಾಡ್ಕೊಂಡಿದ್ವಿ. ಚಂದಾಪುರ ಸುತ್ತಮುತ್ತಲ ಭಾಗದಲ್ಲಿ ಯಾವುದೇ ಒಂದು ವಿಚಾರ ನೀವು ನೋಡ್ಬೋದು. ಚಂದಾಪುರದ ಫ್ಲೈಓವರ್ ಕೆಳಗಡೆ ಮುಂಚೆ ಕಸದ ರಾಶಿ ಇರ್ತಾಯಿತ್ತು. ಅಲ್ಲಿ ಒಂದು ಕಸದ ರಾಶಿಯನ್ನು ತೆರವುಗೊಳಿಸಿ ಸುಂದರಗೊಳಿಸೋದಾಗಲಿ ಅಥವಾ ಬ್ಲಡ್ ಬ್ಯಾಂಕ್, ಹಲವು ಸೇವಾ ಕಾರ್ಯಕ್ರಮಗಳು, ಕೆಲವು ಮೆಡಿಕಲ್ ಕ್ಯಾಂಪ್ಗಳು ಹಾಗೂ ಶಾಲೆಗಳಿಗೆ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಇರ್ಬೋದು ಅಥವಾ ಬೇರೆ ರಸ್ತೆ ಸಮಸ್ಯೆಗಳು, ಸುಮಾರು ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ, ನಮ್ಮ ಕೈಲಾಗ ಒಂದು ಚಿಕ್ಕ ಪರಿಹಾರ ಮಾಡಬೇಕು ಅಂತೇಳಿ ಚಂದಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರ ಯುವಕರು ಎಲ್ಲ ಸೇರಿ ಒಂದು ಸಂಘ ಕಟ್ಕೊಂಡಿದ್ವಿ. ಕೆಲವು ಅನಿರೀಕ್ಷಿತ ಕಾರಣದಿಂದ ಒಂದು 3-4 ವರ್ಷದಿಂದ ಅದು ಸ್ಥಗಿತಗೊಂಡಿತ್ತು. ಮತ್ತು ಈ ವರ್ಷ ಪುನರ್ಸ್ಥಾಪನೆ ಮಾಡಿ ಅದನ್ನು ಮುಂದುವರಿಸಬೇಕು ಅಂತೇಳಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಆ ಒಂದು ಸ್ಥಾಪನೆ ಪ್ರಯುಕ್ತ ಇಂದು ಈ ರಾಮಸಾಗರ ಗ್ರಾಮದ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷ ಕಲಿಕಾ ಸಾಮಗ್ರಿಗಳು, ಪುಸ್ತಕ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಹಲವಾರು ಸಾಮಗ್ರಿಗಳು ಕೊಡಿಸ್ತಾ ಇದ್ವಿ. ಈ ವರ್ಷ ಶಿಕ್ಷಕ ವೃಂದದವರು ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಬೇಕು ಅಂತೇಳಿ ಕೇಳಿದಾಗ ನಮ್ಮ ಒಂದು ಪುಣ್ಯ, ನಮಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದು ಪುಣ್ಯ ಅಂತಲೇ ಭಾವಿಸ್ತೀವಿ. ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಒಂದು ವಿವೇಕ ಸೇವೆ ಪ್ರತಿಷ್ಠಾನವನ್ನು ಮತ್ತೆ ಪುನರ್ಸ್ಥಾಪನೆಗೊಳಿಸಿದ್ದೀವಿ. ಇದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪ್ರತಿಷ್ಠಾನವನ್ನು ಮುನ್ನಡೆಸ್ಕೊಂಡು ಹೋಗಲು ಹಿರಿಯರೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಆದಷ್ಟು ಸಹಕಾರ ಕೊಟ್ಟರೆ ನಾವು ಇನ್ನೂ ಮುಂದಕ್ಕೆ ಹಲವಾರು ಶಾಲೆಗಳಾಗಿರ್ಬೋದು ಅಥವಾ ಸೇವಾ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅಂಥೇಳಿ ಅಂದ್ಕೊಂಡಿದ್ವಿ. ಧನ್ಯವಾದಗಳು.